Hey everyone, welcome to Daksha Gowda channel. ನಾನು ಇವತ್ತು ನಿಮಗೆ ಬ್ಯೂಟಿಫುಲ್ ಆಗಿರೋ ಹೋಮ್ ಮೇಡ್ ಹೇರ್ ರೆಮಿಡಿ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ಗೆ ಒಂದು ಜ್ಯೂಸ್ ಇದನ್ನ ಕುಡಿಯೋದ್ರಿಂದ ನಿಮ್ ಹೇರ್ ಗ್ರೋತ್ ಹೇರ್ ಹೆಲ್ತ್ ಅಮೇಜಿಂಗ್ ಆಗಿರೋ ರಿಸಲ್ಟ್ಸ್ ಕೊಡುತ್ತೆ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡ್ಬೇಕು. ಅಂಡ್ ಇದನ್ನ ವಾರದಲ್ಲಿ 2 ರಿಂದ 3 ಸತಿ ಅಪ್ಲೈ ಮಾಡ್ತಾ ಬರ್ಬೇಕು. ಆವಾಗ ನಿಮ್ಗೆ ಆಕ್ಚುಯಲ್ ರಿಸಲ್ಟ್ಸ್ ನೋಡ್ತೀರಾ. ಯೂಸ್ ಮಾಡ್ತಿರೋದು ಎಲ್ಲ ಹೋಮ್ ಗ್ರೋನು. ಸೊ ನಿಮ್ ಮನೆಗಳಲ್ಲೂ ಆರಾಮಾಗಿ ಸಿಕ್ಕತ್ತೆ. ಬನ್ನಿ ಹೋಗ್ಬಿಟ್ಟು ಕಿತ್ಕೊಂಡ್ ಬರೋಣ. ನಮ್ಗೆ ಬೇಕಾಗಿರೋ ಹೇರ್ ಕೇರ್ ರೆಮಿಡೀಸ್ ಏನೇನ್ ಬೇಕು, ಈಗ ಹೇರ್ ಪ್ಯಾಕ್ಗೆ ಅದೆಲ್ಲ ಐಟಮ್ ನ ಹೋಗ್ಬಿಟ್ಟು ಕಿತ್ಕೊಂಡ್ ಬರೋಣ. ನಡೀರಿ ಹೋಗೋಣ. ಬಂದಿರೋದು ಅಲೋವೆರಾ 1 ಎಲೆ ಕಿತ್ಕೋತೀನಿ. ನಂದು ಚಿಕ್ಕ ಗಿಡ ದಪ್ಪಕ್ಕಿರೋ 1 ಎಲೆನ ನಾನು ತಗೋತಾ ಇದ್ದೀನಿ. ಎಂಟು ತನಕ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಉದ್ದ ಇದೆ ನೋಡಿ ಎಲೆ. ಇದು ಸಾಕು ನನಗೆ. ನಮ್ಮ ಬೌಲಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟ್ ಬಂದು ಐಟಮು ಸೊ ದಾಸವಾಳದ ಗಿಡದಲ್ಲಿ ಕೆಂಪು ದಾಸವಾಳ ಕಿತ್ಕೊಳ್ಳೋಣ ಅಂತ ಬಂದೆ, ಅದಿಲ್ಲ. ಸೊ ನಮ್ಮ ದಪ್ಪ ದಾಸವಾಳ ಇದೆ, ಅದನ್ನು ತಗೊಳ್ಳೋಣ. ಈ ದಾಸವಾಳ ತಗೋತಾ ಇದ್ದೀನಿ. ಅದ್ರ ಜೊತೆಗೆ ಇದೇ ಗಿಡದಲ್ಲಾಗಿರೋದ್ರಿಂದ ಇದ್ರದ ಎಲೆ ತಗೋತೀನಿ. 3 ರಿಂದ 4 ಎಲೆ ಸಾಕು. ನನ್ನ ಕೈಯಲ್ಲಿ ಚೂಟಕ್ಕೆ ಇಷ್ಟಲ್ಲ, ಅದಕ್ಕೆ ಕತ್ರಿಲಿ ಕಟ್ ಮಾಡ್ತಾ ಇದ್ದೀನಿ. ಸೊ 4 ಎಲೆ ಆಯಿತು. 2 2 4 ಎಲೆ ಫ್ರೆಶ್ ಆಗಿರೋ ಎಲೆ. ಇದು ನಾನು ನಮ್ಮ ಬೌಲಿಗೆ ಹಾಕೊಳ್ಳೋಣ. 4 ಎಲೆ, ಇದೊಂದು ದಾಸವಾಳ. ನೆಕ್ಸ್ಟ್ ಬಂದು ಒಂದು ಚೂರು ಕೆಮಿಕಲ್ ಹಾಕದೆ ಬೆಳೆಸಿರೋಂಥ ಕರ್ಬೇವಿನ ಸೊಪ್ಪಿನ ಕಡ್ಡಿ. ಸೊ ಅದು ಅಷ್ಟೇ, ಒಂದು ಕಡ್ಡಿ ಕಟ್ ಮಾಡ್ಕೋತಾ ಇದ್ದೀನಿ. ಕಟ್ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ. ಸೊ ನಾನು ಏನು ಮಾಡ್ತೀನಿ ಅಂದರೆ ಹೇಳ್ಕೊಬಿಡ್ತೀನಿ ನೋಡಿ. ಒಂದೇ ಕಡ್ಡಿ ಸಾಕು ನನ್ನ ಕೂದಲಿಗೆ. ನಿಮ್ಮ ಹೇರ್ ಥಿಕ್ನೆಸ್ಸು ಲೆಂತ್ ಮೇಲೆ ನೀವು ಎಷ್ಟು ಬೇಕಷ್ಟು ತೊಗೋಬೋದು. ಇದನ್ನು ಇವಾಗ ನಾನು ಬೌಲಿಗೆ ಹಾಕೋತಾ ಇದ್ದೀನಿ. ದಾಸವಾಳ ಒಂದು ಪೂರ್ತಿ ದಾಸವಾಳ, ಆಮೇಲೆ ಅಲೋವೆರಾ ಜೆಲ್ಲು ಒಂದು ಫುಲ್ ಎಲೆ ತೊಗೊಬಂದಿದ್ದೀನಿ. ಅದಾದಮೇಲೆ 4 ದಾಸವಾಳದ ಎಲೆ ತೊಗೊಂಡಿದ್ದೀನಿ. 1 ಕಡ್ಡಿ ಪೂರ್ತಿ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇದಿಷ್ಟು ಒಂದು ರೌಂಡ್ ತೊಳ್ಕೊಂಬರ್ತೀನಿ, ಯಾಕಂದ್ರೆ ಆಚೆ ಇರುತ್ತಲ್ಲ ಧೂಳಾಗಿರುತ್ತೆ. ಒಂದು ರೌಂಡ್ ಎಲ್ಲಾನು ತೊಳ್ಕೊಂಬರ್ತೀನಿ. ತೊಳೆದ್ಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ. ಸೊ ಈಗ ತೊಳ್ಕೊಂಡು ಬಂದೆ. ಇವಾಗ ನಮ್ಮದು ಎಲ್ಲ ಐಟಮ್ನ ಇಲ್ಲಿ ಇಟ್ಕೊಳ್ಳೋಣ. ಇದರಲ್ಲಿ ಒಂದು ಸಣ್ಣ ಸ್ಮಾಲ್ ಟ್ವಿಸ್ಟ್ ಇದೆ. ಇದೆಲ್ಲ ಮನೇಲಿ ಬೆಳೆಸಿರೋ ಐಟಮು. ಒಂದೇ ಒಂದು ಮಾತ್ರ ಮನೇಲಿ ಬೆಳೆದಿರೋದಿರೋ ಐಟಮ್ ಇದೆ, ಅದನ್ನು ಹಾಕೋಣ ಆಯಿತಾ. ಮನೇಲಿ ಬೆಟ್ಟದ ನಲ್ಲಿಕಾಯಿ ಇತ್ತು ನೋಡಿ, ಚೆನ್ನಾಗಿರೋದು ಎತ್ತಿಡ್ಕೊತೀನಿ. ಇದನ್ನು ಏನಕ್ಕೆ ಅಂತ ಹೇಳ್ತೀನಿ. ಇದು ಬರೀ ಚೆನ್ನಾಗಿದೆ, ಅದು ಕೆಂಪಗಾಗಿದೆ, ಗಟ್ಟಿಗೆ ಇದೆ. ಇದನ್ನೇನು ಮಾಡ್ತೀನಿ ಅಂತ ಹೇಳಿದ್ರೆ ನಮ್ಮ ಸೀಕ್ರೆಟ್ ಇಂಗ್ರೀಡಿಯೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ ನಮ್ಮದು ಐಟಮ್ನೆಲ್ಲ ನೀಟಾಗಿ ಟ್ರಾನ್ಸ್ಫರ್ ಮಾಡ್ಕೊಬೇಕು. ಸೊ ಇದೆಲ್ಲ ಹಾಗೆ ಹಾಕ್ಕೊಳ್ಳೋದು. ದಾಸವಾಳದ ಎಲೆ, ಆಮೇಲೆ ಕರ್ಬೇವಿನ ಸೊಪ್ಪು. ನಮ್ಮ ದಾಸವಾಳನೂ ಅಷ್ಟೇ ತುಂಬ ಅಗಲ ಇರೋದ್ರಿಂದ ನಾನು ಅದನ್ನು ಕಟ್ ಮಾಡ್ತೀನಿ. ಇಲ್ಲ ಸಣ್ಣದು ಕೆಂಪು ದಾಸವಾಳ ಆದರೆ ಡೈರೆಕ್ಟಾಗಿ ಹಾಕೋಬೋದು. ಸೊ ದಾಸವಾಳ ಕಲರ್ ಮತ್ತು ತುಂಬ ಚೆನ್ನಾಗಿದೆ ಅಲ್ಲ. ಆ್ಯಂಡ್ ಬೆಟ್ಟದ ನಲ್ಲಿಕಾಯಿ. ಸೊ ಇತ್ತೀಚೆಗಂತೂ ನಾನು ಬೆಟ್ಟದ ನಲ್ಲಿಕಾಯಿ ಯಾವಾಗಲೂ ತರಿಸಿರ್ತೀನಿ, ಮನೇಲಿ ಇದ್ದೇ ಇರುತ್ತೆ. ಅದನ್ನು ಹಿಂಗೆ ಯೂಸ್ ಮಾಡ್ಕೋತೀನಿ. ಸೊ ಈ ಥರ ಅವಾಗವಾಗ ನಮ್ಮ ಹೇರ್ ಕೇರ್ ಮಾಡ್ಕೊಳ್ಳೋದು, ಸ್ಕಿನ್ ಕೇರ್ ಎಲ್ಲ ಮಾಡ್ಕೋತಾ ಇದ್ದರೆ ನಮಗೆ ಚೆನ್ನಾಗಿ ಅನಿಸುತ್ತೆ. ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಕೊಡುತ್ತೆ. ನಮ್ಮ ಮೇಲೆ ನಮ್ಗೆ ಲವ್ ಎಷ್ಟಿದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹೇರ್ ಆಗಲಿ ನಮ್ಮದು ಸ್ಕಿನ್ ಆಗಲಿ ಚೆನ್ನಾಗಿ ಬೆಳೀತಾ ಇರುತ್ತೆ, ನೀಟಾಗಿರುತ್ತೆ, ಟೆಕ್ಸ್ಚರ್ ಚೆನ್ನಾಗಿ ಮೇಂಟೈನ್ ಆಗುತ್ತೆ. ಸೊ ಅಲೋವೆರಾ ಹಾಕ್ಬೇಕಾದ್ರೆ ಏನು ಮಾಡ್ತೀನಿ, ಸೈಡಲ್ಲಿರೋದು ತೆಗೆದು ಬಿಡ್ತೀನಿ. ಹಿಂಗೆ ಈ ಕಡೆ ಸೈಡ್ದು ಅಷ್ಟೇ ಇಲ್ಲಿ ನೋಡಿ ಹಿಂಗೆ, ಓಕೆನಾ. ಅದಾದಮೇಲೆ ಮೇಲ್ಗಡೆ ಸ್ಕಿನ್ನು, ತೆಗೆದ್ಮೇಲೆ ನಮಗೆ ರಿಯಲ್ ಅಲೋವೆರಾ ಎಕ್ಸ್ಟ್ರಾಕ್ಟ್ ಸಿಗುತ್ತೆ. ಇದನ್ನು ಸ್ಪೂನಲ್ಲಿ ತೆಗೆಯೋದು ಅಷ್ಟೇ. ಇದು ಹಾಂ ಇಲ್ಲಿ ನೋಡಿ, ಒಂದು ಸ್ವಲ್ಪ ಶಾರ್ಪಾಗಿರೋ ಸ್ಪೂನ್ ಯೂಸ್ ಮಾಡಿ. ಇದಕ್ಕೆ ಈ ಥರ ತಗೊಳ್ಳೋದು. ಸಿ, ಆದರೂ ನಮ್ಮ ನೇಚರ್ ಎಷ್ಟು ಆಸಮ್ ಅಲ್ವಾ. ನಮ್ಗೆ ಏನು ಬೇಕೆಲ್ಲ ಇರುತ್ತೆ ಇಲ್ಲೇ. ಹಾಂ, ಹಾಗಂತ ನಾನೇನು ಬೇರೆ ಏನದು ದುಡ್ಡು ಕೊಟ್ಟು ತಂದು ಸೆರಮ್ ಎಲ್ಲ ಯೂಸ್ ಮಾಡಲ್ಲ ಅಂತೆಲ್ಲ ಏನಿಲ್ಲ, ಎಲ್ಲ ಥರನೂ ಯೂಸ್ ಮಾಡ್ತೀನಿ. ಸೊ ಇದನ್ನ ನೀಟಾಗಿ ತೊಗೊಂಡ್ಬಿಟ್ಟಿದ್ದೀನಿ.
ಆಯಿತಾ. ಇದನ್ನ ಏನು ಮಾಡ್ತೀನಿ ಅಂತ ನಾನು ಆಮೇಲೆ ಹೇಳ್ತೀನಿ. ಇದನ್ನು ಎಸೆಯೋದು ಬೇಡ, ಹಂಗೆ ಇಟ್ಕೊಂಡಿರೋಣ. ಇದು ತುಂಬ ಚಿಕ್ಕದಾಗಿರೋದ್ರಿಂದ ಕಟ್ ಮಾಡೋಕ್ಕಾಗಲ್ಲ ಒಳಗಡೆದು. ಸೊ ಲೆಟ್ಸ್ ಸಿ ಎಷ್ಟಾಗುತ್ತೆ ಅಷ್ಟು ತೊಗೊಳ್ಳೋಣ. ಕೆಲಸ ಮಾಡ್ತೀನಿ. ಹೆಂಗಿದ್ದು ಸಾಫ್ಟ್ ಆಗಿದೆ, ಇದನ್ನ ಹಂಗೆ ಹಾಕೊಳ್ಳೋಣ. ಓಕೆನಾ. ಇದನ್ನ ಇವಾಗ ಕ್ವಿಕ್ ಆಗಿ ಆಡಿಸ್ಕೊಂಡು ಬರ್ತೀನಿ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡ್ ಬರಬೇಕು, ಮಾಡ್ಕೊಂಡ್ ಬರ್ತೀನಿ. ಬೆಟ್ಟದ ನಲ್ಲಿಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ನೀರು ಬೇಕು ಅಂತ ಅನ್ಸುತ್ತೆ. ನಾನು ಚೂರು ನೀರು ಹಾಕೋತಾ ಇದ್ದೀನಿ. ಇಲ್ಲಿ ನೋಡಿ, ಫುಲ್ ಫೈನ್ ಪೇಸ್ಟ್ ಆಗಬೇಕು. ಇವಾಗ ಅರ್ಧ ರೌಂಡ್ ಆಗಿದೆ ಅಷ್ಟೇನೆ. ಸೊ ನೋಡಿ, ಫುಲ್ ಫೈನ್ ಪೇಸ್ಟ್ ಆಗಿದೆ. ಈಗ ಇದನ್ನ ನಾವು ನಮ್ಮ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅವಾಗಲೇ ಎಲ್ಲಾನು ತಗೊಬಂದಿದ್ವಲ್ಲ ಆ ಬೌಲಿದು. ಸೊ ನಮ್ಮ ಫೇಸ್ ಪ್ಯಾಕ್ ಕಲರ್ ನೋಡಿ ಚೆನ್ನಾಗಿದೆ. ಸಾರಿ, ಹೇರ್ ಪ್ಯಾಕ್ ಕಲರ್ ಎಷ್ಟು ಚೆನ್ನಾಗಿದೆ. ಟ್ರಾನ್ಸ್ಫರ್ ಮಾಡ್ಕೊಂಡು ಇನ್ನೊಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಇದೆ, ಅದೊಂದನ್ನು ಆ್ಯಡ್ ಮಾಡಿದ್ರೆ ನಮ್ಮ ಪ್ಯಾಕ್ ರೆಡಿ ಆಗುತ್ತೆ. ಈ ಪ್ಯಾಕ್ನ ಮಕ್ಕಳಿಗೂ ಹಾಕ್ಬೋದು, ಏನೂ ಆಗಲ್ಲ. ಯಾಕಂದ್ರೆ ಎಲ್ಲ ನ್ಯಾಚುರಲ್ ಐಟಮ್ಸ್ ಇರೋದ್ರಿಂದ, ಕೆಮಿಕಲ್ ಫ್ರೀ ಇರೋದ್ರಿಂದ ಈಸಿಯಾಗಿ ಹಾಕ್ಬೋದು. ಬಟ್ ಅವ್ರು ಕಂಫರ್ಟಬಲ್ ಆಗಿಲ್ಲ ಅಂದ್ರೆ ಹಾಕಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಸ್ವಲ್ಪ ಸ್ಟಿಕ್ಕಿ ಇರುತ್ತೆ. ಕಂಫರ್ಟಬಲ್ ಇದ್ರೆ ಹಾಕ್ಬೋದು. 1 ರಿಂದ 2 ಸ್ಪೂನು ಕೊಬ್ಬರಿ ಎಣ್ಣೆ ಸೇರಿಸ್ಕೊಳ್ಳಿ. ಯಾವುದಾದ್ರೂ ಕೊಬ್ಬರಿ ಎಣ್ಣೆ ಹಾಕೋಬಹುದು. ನಾನಿಲ್ಲಿ 2 ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ನನ್ನ ಹೇರ್ ಲೆಂತ್ ಪ್ರಕಾರ. ನಿಮ್ಮ ಹೇರ್ ಲೆಂತ್ ಪ್ರಕಾರ ನೀವು ಎಷ್ಟಾದ್ರು ಸೇರಿಸ್ಕೊಬೋದು, ನಿಮ್ಮ ಚಾಯ್ಸು. 2 ರಿಂದ 3 ಸ್ಪೂನ್ ಸಾಕು, ತುಂಬ ಉದ್ದ ಇದ್ರೆ. ಚಿಕ್ಕದಿದ್ರೆ 1 ಸ್ಪೂನ್ ಸಾಕು. ಇದು ನನ್ನ ಮಗಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಅವಳು ಹಚ್ಚಿಸ್ಕೊತೀನಿ ಅಂತ ಅಂದ್ಲು. ಸೊ ಅವಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಥರ ಬುಡಕ್ಕೆ ಅಪ್ಲೈ ಮಾಡಿದ್ರೆ ಒಳ್ಳೆಯದು. ಸ್ವಲ್ಪ ವಾಶ್ ಮಾಡ್ಬೇಕಾದ್ರಂತೂ ಚೆನ್ನಾಗಿ ವಾಶ್ ಮಾಡಬೇಕು. ಯಾಕಂದರೆ ಈ ಥರ ಇರುತ್ತಲ್ಲ ಪೌಡರು, ಅದನ್ನೆಲ್ಲ ಹೋಗಿಸ್ಕೋಬೇಕು. ನೀಟಾಗಿ ಹೇರ್ ಶ್ಯಾಂಪೂ ಮಾಡಿ ಕಂಡೀಷನ್ ಮಾಡ್ಕೊಬೋದು. ನಾ ಜುಟ್ಟು ಹಾಕ್ಕೊಡ್ತೀನಿ ನಿನಗೆ. ಅವಳು ತುಂಬ ಜಾಸ್ತಿ ಅಪ್ಲೈ ಮಾಡ್ತಾ ಇಲ್ಲ, ಬಿಕಾಸ್ ಅವಳು ಸಿಕ್ಕಿದ ಕಡೆ ಹೋಗಿ ಮಲ್ಕೊಂಡ್ಬಿಡ್ತಾಳೆ. ಆಮೇಲೆ ಮನೆಯೆಲ್ಲ ಫುಲ್ ಹಾಳು ಮಾಡಾಕ್ತಾಳೆ. ಸೊ ಲೈಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇಷ್ಟೆ. ಜುಟ್ಟು ಕಟ್ಲಾ ಮುನ್ನು, ನಿಂಗೆ ರಬ್ಬರ್ ಬ್ಯಾಂಡಲ್ಲಿದೆ ಹುಟ್ಟು ಜುಟ್ಟು. ನನ್ನ ಹೇರ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ನಾನು ಸೀಕ್ರೆಟ್ ಆಗಿರೋ ಒಂದು ಜ್ಯೂಸ್ ಹೇಳದ್ನಲ್ಲ, ಅದನ್ನ ಫಸ್ಟ್ ಕುಡಿಯೋಣ. ಬಿಕಾಸ್ ಅದನ್ನ ಪ್ರಿಪೇರ್ ಮಾಡಿದ್ರೆ ನಿಮಗೆ ಸ್ಕಿನ್ ಆಗಲಿ ಹೇರ್ ಆಗಲಿ ಮೇಂಟೈನ್ ಆಗುತ್ತೆ ನೀಟಾಗಿ. ಒಂದು ಹೈಡ್ರೇಷನ್ ಇಂದ ಹಿಡ್ದು ಆಕ್ನೆ ಫ್ರೀ ಇಂದ ಹಿಡ್ದು. ಆಕ್ಚುಲಿ ಏನಂತಂದ್ರೆ ರೀಸೆಂಟ್ ಆಗಿ ನನಗೆ ಚಿಕನ್ ಪಾಕ್ಸ್ ಆಯ್ತಲ್ಲ, ಅದರಿಂದ ಇದೊಂದೆರಡು ಡಾರ್ಕ್ ಸ್ಪಾಟ್ಸ್ ಏನು ಬಂದ್ರೆ ಅಷ್ಟೇ, ಅದು ಬಿಟ್ರೆ ಇನ್ನೇನೂ ಇಲ್ಲ. ಅಂಡ್ ಅದ್ರ ಸ್ಕಿನ್ ಟೆಕ್ಸ್ಚರ್ ನೋಡಿದ್ರೆ ಯು ವಿಲ್ ಸಿ ಇಟ್ ಇಸ್ ಆಲ್ವೇಸ್ ಕ್ಲಿಯರ್ ಅಂಡ್ ಕ್ಲೀನ್. ಅಂಡ್ ಇದು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಅರೌಂಡ್ 6 months ಅಂತ ನಾನೆಲ್ಲ ನೋಡಿದೆ. ಅಂಡ್ ನನ್ನ ಡರ್ಮಟಾಲಜಿಸ್ಟು ಹಂಗೆ ಹೇಳಿದ್ರು. ಸೊ ದಟ್ ಇಸ್ ಟೋಟಲಿ ಫೈನ್. ಸೊ ನಮ್ಮ ಸ್ಕಿನ್ ಹೆಲ್ತ್ನ ಮೇಂಟೈನ್ ಮಾಡೋಕ್ಕೆ, ಒಂದು ಸ್ಕಿನ್ ಹೆಲ್ತು, ಇನ್ನೊಂದು ಅಂಡರ್ ಐ ಡಾರ್ಕ್ ಸರ್ಕಲ್ ಹೋಗೋಕ್ಕೆ, ಇನ್ನೊಂದು ಹೇರ್ ಹೆಲ್ತು. ಅದೆಲ್ಲದಕ್ಕೂ ಒಂದು ಅಮೇಝಿಂಗ್ ಜ್ಯೂಸ್ ಇದೆ, ಅದನ್ನ ತೋರಿಸ್ತೀನಿ. ಬನ್ನಿ ಪಟ ಅಂತ ಹೋಗಿ ಮಾಡ್ಬಿಡೋಣ. ಕ್ಯಾರೆಟ್ ತಗೋತಾ ಇದ್ದೀನಿ. ನಿಂಗೂ ಕೊಡ್ತೀನಿ ಮನು, ವೀಕ್ ನಿಂಗೂ ಕೊಡ್ತೀನಿ. ಓಕೆ ಕೊಟ್ಟೆಮಾ. ಸೊ ಈ ಕ್ಯಾರೆಟ್ ಅವಳು ಫಸ್ಟ್ ಒಂದು ಕೊಟ್ಬಿಡೋಣ. ಕ್ಯಾರೆಟಲ್ಲೂ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಆ್ಯಂಡ್ ಬೆಟ್ಟದ ನಲ್ಲಿಕಾಯಲ್ಲೂ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ನಾನು ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದೆಲ್ಲ ಮಿಕ್ಸ್ ಮಾಡಿ ಫ್ಲೇವರ್ ಕೂಡ ಎನ್ಹಾನ್ಸ್ ಆಗುತ್ತೆ. ಆ್ಯಂಡ್ ಟೇಸ್ಟಿಯಾಗೂ ಇರುತ್ತೆ, ಜೊತೆಗೆ ಸಖತ್ ಹೆಲ್ದಿಯಾಗಿರುತ್ತೆ. ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡುತ್ತೆ ಇದು. ಈಗ ಸದ್ಯಕ್ಕೆ ನಾನು ಇಲ್ಲಿ 1.5 ಕ್ಯಾರೆಟ್ ತಗೋತೀನಿ. ಕ್ಯಾರೆಟ್ ಆಯಿತು. ಕ್ಯಾರೆಟ್ ಜೊತೆಗೆ ಇವಾಗ ನಮ್ಮ ಬೆಟ್ಟದ ನಲ್ಲಿಕಾಯಿ ಅವಾಗಲೇ ಇಟ್ಕೊಂಡಿದ್ನಲ್ಲ, ಏನಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ತೀನಿ ಅನ್ನಲ್ಲ, ಅದಕ್ಕೆ. ಸೊ ಬೆಟ್ಟದ ನಲ್ಲಿಕಾಯಿ ಇದೊಂದು 2 ಬೆಟ್ಟದ ನಲ್ಲಿಕಾಯಿ ಉಪಯೋಗಿಸ್ತಾ ಇದ್ದೀನಿ. ಸೊ ನಾನು ಎವ್ರಿ ಟೈಮ್ ಜ್ಯೂಸ್ ಮಾಡಿದಾಗ್ಲೂ ಮಿನಿಮಮ್ 2 ಉಪಯೋಗಿಸ್ತೀನಿ. 2ಕ್ಕಿಂತ ಜಾಸ್ತಿನೂ ಹಾಕಲ್ಲ, ಕಮ್ಮಿನೂ ಹಾಕಲ್ಲ. ಇದನ್ನ ಇವಾಗ ಜ್ಯೂಸ್ ಜಾರಿಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತೀನಿ. ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರೋ ಶುಂಠಿ, ತುಂಬ ಹಾಕೋಬೇಡಿ, ಘಾಟ್ ಹೊಡೆದ್ಬಿಡುತ್ತೆ. ಸೊ ಈ ಥರ ಸಿಂಪಲ್ ಆಗಿ ಏನದು ಮೇಲ್ಗಡೆ ನಾನು ಇಲ್ಲಿ ಸಿಪ್ಪೆ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ. ಓಕೆ, ಇಷ್ಟಪ್ಪ ಪೀಸ್ ಹಾಕೋತಾ ಇದ್ದೀನಿ. ಅಷ್ಟೇ ಒಂದು ಸಣ್ಣಕ್ಕೆ ಹಿಂಗೆ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ
ಶುಂಠಿ ಕ್ವಾಂಟಿಟಿ ಇಷ್ಟಿದೆ. ನನಗೆ ಫ್ರಿಜ್ಜಲ್ಲಿ ಇಟ್ಟಿರೋ ಕೋಲ್ಡ್ ವಾಟರ್ ಯೂಸ್ ಮಾಡೋಕ್ಕೆ ಇಷ್ಟ. ಪ್ಲೇನ್ ಕೋಲ್ಡ್ ವಾಟರ್ ಇದು. ನನಗೆ ಜ್ಯೂಸ್ ಎಲ್ಲ ಇದು ಎಷ್ಟು ಥಂಡಿರುತ್ತೆ ನಂಗೆ ಅದಷ್ಟು ಇಷ್ಟ ಆಗುತ್ತೆ. ಇದನ್ನ ಹಾಕೊಂಡು ನಾನು ಮಾಡ್ಕೊತೀನಿ. ನೀವು ನಾರ್ಮಲ್ ವಾಟರ್ ಇಷ್ಟ ನಾರ್ಮಲ್ ವಾಟರ್ ಹಾಕೋಬಹುದು. ನಾನು ಮಾತ್ರ ಕೋಲ್ಡ್ ವಾಟರ್ ಯೂಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಇಷ್ಟು ಬೇಕಷ್ಟು ಜ್ಯೂಸ್ ಲೆವೆಲ್ಗೆ ನೀರು ಹಾಕೊಳ್ಳಿ. ಗ್ಲಾಸಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಟೈಮ್ ಆಯ್ತು. ನನಗೂ ಫೈಬರ್ ಎಲ್ಲ ಸ್ಟ್ರೇನ್ ಮಾಡ್ಕೋತಾ ಇದ್ದೀನಿ. ಸೊ ನಂಗೆ ಗೊತ್ತು ಫೈಬರ್ ಎಲ್ಲ ಕುಡಿದ್ರೆ ತುಂಬಾನೇ ಒಳ್ಳೇದು, ಫೈಬರ್ ಇಲ್ಲೇ ಜಾಸ್ತಿ ಎಲ್ಲ ಇರೋದು ಅಂತ. ಬಟ್ ಸ್ಟಿಲ್ ಏನೂ ಕುಡಿದೆ ಎಲ್ಲ ಬಿಟ್ಬಿಡೋಕ್ಕಿಂತ ಏನೂ ಕುಡಿಯೋದು ಬೆಟರ್ ಅಂತ ನನ್ನ ನಂಬಿಕೆ. ಆ್ಯಂಡ್ ಅದು ನಂಗೆ ಸಖತ್ ಹೆಲ್ಪ್ ಆಗಿದೆ ಲಾಂಗ್ ರನ್ನಲ್ಲಿ ಅದನ್ನ ಸಸ್ಟೈನ್ ಮಾಡೋಕ್ಕೆ ಅಂತ. ಸೊ ನನಗೆ ಫೈಬರ್ ಜೊತೆ ಕುಡಿದ್ರೆ ಹೊಟ್ಟೆಲ್ಲ ಕಲಿಸ್ದಂಗೆ ಅನ್ಸುತ್ತೆ, ತುಂಬ ಹೆವಿ ಅನ್ಸುತ್ತೆ, ಮುಖ ಕುಡ್ದಂಗೆ ಅನ್ಸುತ್ತೆ. ಸೊ ಅದರಿಂದ ನಾನು ಫೈಬರ್ ಇಲ್ದೇನೆ ಕುಡಿಯೋಕೆ ಇಷ್ಟಪಡ್ತೀನಿ. ಫೈಬರ್ ಎಲ್ಲ ತೆಗ್ದಾಕ್ಬಿಟ್ಟು ನಾನು ಗಿಡಕ್ಕೆ ಹೋಗಿ ಹಾಕ್ತೀನಿ. ಸೊ ಎಷ್ಟಾಗತ್ತೆ ಅಷ್ಟು ಇದರಿಂದ ಎಲ್ಲ ವಾಟರ್ನ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿಬಿಡ್ತೀನಿ ನಾನು. ಸೊ ನಮಗೆ ಇಷ್ಟು ಕ್ಯಾರೆಟ್ ಜ್ಯೂಸ್ ಸಿಕ್ಕಿದೆ. ಇವಾಗ ಇದಕ್ಕೆ ನಾನು ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ಕೋಲ್ಡ್ ಫ್ಲೇವರ್ ಇಷ್ಟ ಅಂತ. ಟೇಸ್ಟ್ ಎನ್ಹಾನ್ಸ್ ಮಾಡೋ ಇಂಗ್ರೀಡಿಯೆಂಟ್ ನಿಂಬೆಹಣ್ಣು. ನಾನು ಅರ್ಧ ನಿಂಬೆಹಣ್ಣು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ. ಈಗ ಇದು ಒಂದು ರೌಂಡ್ ಇದನ್ನ ಕಲಿಸ್ಬಿಟ್ರೆ ಹಿಂಗೆ ಸ್ಟಿರ್ ಮಾಡಿಬಿಟ್ರೆ ಏನ್ ಮುನಿ ಯು ವಾಂಟ್ ಜ್ಯೂಸ್ ಯು ವಾಂಟ್ ಟು ಟ್ರೈ ಬೂ ಯು ವಾಂಟ್ ಕ್ಯಾರೆಟ್ ಜ್ಯೂಸ್ ಇವಾಗ ರೆಡಿ ಆಗಿದೆ. ಸೊ ನನ್ನ ಹೇರ್ ಟೆಕ್ಸ್ಚರ್ ಈ ಥರ ಇದೆ ನೋಡಿ. ಓಕೆನಾ. ನನ್ನ ಹೇರ್ ಲೆಂತ್ ಒಂದಿಷ್ಟು ಇದೆ. ನಾನು ಇಷ್ಟು ಮಾಡ್ಕೊಂಡಿದ್ದೀನಲ್ವಾ, ಆರಾಮಾಗುತ್ತೆ. ನಾನು ತೀರನೇ ಅಪ್ಲೈ ಮಾಡೋಕ್ಕೆ ಹೋಗಲ್ಲ. ಮೇನಾಗಿ ನನ್ನ ಫೋಕಸ್ ಇರೋದು ಇದಕ್ಕೆ ಹಾಕೋಕ್ಕೆ, ಸ್ಕ್ಯಾಲ್ಪಿಗೆ ವೈಡ್ ಮಾಡ್ಕೊಬೇಕು ಅರ್ಧಕ್ಕೆ. ಆ್ಯಂಡ್ ಎಷ್ಟಾಗತ್ತಷ್ಟು ಸ್ಕ್ಯಾಲ್ಪಿಗೆ ಹಚ್ಚಿ ಮಿಕ್ಕಿರೋದನ್ನ ಲಾಸ್ಟಲ್ಲಿ ನಿಮ್ಮ ಹೇರ್ ಸ್ಟ್ಯಾಂಡ್ಸ್ ತನಕನೂ ಹಚ್ಕೊಬೋದು. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಫಸ್ಟ್ ಇದು, ಯಾಕಂದರೆ ಒಂದ್ಸತಿ ಹಚ್ಕೊಂಡ್ಬಿಟ್ರೆ ಕುಡಿಯೋಕೆ ಮನ್ಸು ಬರಲ್ಲ. ಫಸ್ಟ್ ಕುಡ್ಕೊಂಬಿಡೋದ. ಇಮೇಜ್ ಇಕ್ಬಿಡ್ಬಾಗೆ. ಏನಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಅನ್ಕಂಫರ್ಟಬಲ್ ಅನ್ಸುತ್ತೆ. ಅದೇ ಕಾರಣಕ್ಕೆ ನಾನು ಫೈಬರ್ನ ಸ್ಟ್ರೈನ್ ಮಾಡೋದು. ಸೊ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅಂಡ್ ಚೆನ್ನಾಗಿ ಕೂಡ ಅನ್ಸುತ್ತೆ. ಅಂಡ್ ಇದನ್ನ ಕುಡಿಬೇಕಾದ್ರೆ ಸ್ವಲ್ಪ ಡಿಸ್ಕಂಫರ್ಟ್ ಆದ್ರೂ ಕುಡಿದ್ಮೇಲೆ ನಿಮ್ ಎನರ್ಜಿ, ಇಮ್ಯುನಿಟಿ ಲೆವೆಲ್, ಸ್ಕಿನ್ನು, ಹೇರು ಎಲ್ಲ ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿದ್ರೆ ಅದೊಂದು ವೈಬೇ ನಿಮ್ಗೆ ತುಂಬಾ ಖುಷಿ ಕೊಡುತ್ತೆ. ಅಂಡ್ ನಿಮ್ ಬಾಡಿ ಸಖತ್ ಲೈಟ್ ಅಂತ ಅನ್ಸುತ್ತೆ, ಆಯ್ತಾ. ಸೊ ಇದನ್ನ ಕುಡೀರಿ. ಅಂಡ್ ಇದನ್ನ ವೇಟ್ ಲಾಸ್ ಡ್ರಿಂಕ್ ಅಂತ ದಯವಿಟ್ಟು ಮಿಸ್ಟೇಕ್ ಮಾಡ್ಕೋಬೇಡಿ. ದಿಸ್ ಇಸ್ ಓನ್ಲಿ ಫಾರ್ ಯೋರ್ ಹೇರ್ ಗ್ರೋತ್ ಮತ್ತೆ ಸ್ಕಿನ್ ಹೆಲ್ತ್ ಎರಡಕ್ಕೋಸ್ಕರ. ಬಟ್ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಎನರ್ಜಿ ಲೆವೆಲ್ಸು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಅಂಡ್ ಈ ಸಮ್ಮರ್ಗಂತೂ ಹೊಟ್ಟೆನ ತಣ್ಣಗೆ ಇಟ್ಟಿರುತ್ತೆ, ಆಯ್ತಾ. ಸೊ ಕುಡಿದ್ಮೇಲೆ ಆಫ್ಟರ್ ಎಫೆಕ್ಟ್ಗೋಸ್ಕರ ಕುಡೀರಿ. ಕುಡಿಬೇಕಾದ್ರೆ ಟೇಸ್ಟ್ ಮಾತ್ರ ಕುಡಿಬೇಡಿ, ಅಷ್ಟೊಂದೇನು ಚೆನ್ನಾಗಿರಲ್ಲ ಟೇಸ್ಟ್. ಅರ್ಧ ಖಾಲಿ ಮಾಡಿದೆ, ಈಗ ಫುಲ್ ಶಾರ್ಟ್ ಕುಡ್ಕೊಂಡ್ಬಿಡ್ತೀನಿ. ನಾನಂತೂ ಈ ಥರ ಜ್ಯೂಸ್ ಮಾಡಿದ್ರೆ ನಮ್ಮ ಅತ್ತೆ, ನನ್ನ ಹಸ್ಬೆಂಡ್, ನನ್ನ ಮಗಳು ಎಲ್ಲ ಮನೆ ಬಿಟ್ಟು ಓಡೋಗ್ಬಿಡ್ತಾರೆ. ಬಟ್ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಇದೆ ಅಲ್ವಾ, ಅದಕ್ಕೆ ಹಿಂಸೆ ಮಾಡಿ ಮಾಡಿ ಎಲ್ಲರಿಗೂ ಕುಡಿಸ್ತೀನಿ. ನನ್ನ ಮಗಳು ಒಬ್ಳು ಕುಡ್ಸಕ್ಕಾಗಲ್ಲ, ಹಿಂಗೆ ಅಳ್ತಾ ಇರ್ತಾಳೆ. ಬಟ್ ನಮ್ಮ ಅತ್ತೆಗೆ, ನನ್ನ ಹಸ್ಬೆಂಡ್ಗೆ, ನಮ್ಮ ಮಾವಂಗಂತೂ ಹಿಂಸೆ ಮಾಡಿ ಕುಡ್ಸಾಕ್ತೀನಿ. ಐಸ್ ಕ್ಯೂಬ್ಸ್ ಹಾಕೋದ್ರಿಂದ ನಿಮಗೆ ಟೇಸ್ಟ್ ಅಷ್ಟೊಂದು ಕಷ್ಟ ಅಂತ ಅನ್ಸಲ್ಲ, ಚೆನ್ನಾಗಿ ಅನ್ಸುತ್ತೆ. ಕೂಲಿಂಗ್ ಎಫೆಕ್ಟ್ ಕೊಡುತ್ತಲ್ಲ. ಖಾಲಿ ಒಂದು ಹೋಮ್ ರೆಮಿಡಿ ಮುಗೀತು. ಈಗ ಇನ್ನೊಂದು ಹೋಮ್ ರೆಮಿಡಿ ಕುಡ್ದಾಯ್ತು. ನಾನೇನು ಹೇಳಿದೆ, ಒಳಗಡೆ ಹೊಟ್ಟೆ ಒಳಗೆ ಹಾಕೊಳ್ಳೋಕೆ ಒಂದು ರೆಮಿಡಿ ಏನಾಯ್ತು ಅದಾಯ್ತು. ಇವಾಗ ತಲೆ ಮೇಲೆ ಹಾಕೊಳ್ಳೋ ಅಂತ ರೆಮಿಡಿ. ಇದೇನಿಲ್ಲ, ಸುಮ್ಮನೆ ಹಿಂಗೆ ಕೈಗೆ ಎತ್ಕೊಂಡು ನಿಮ್ಮದು ಸ್ಕ್ಯಾಲ್ಪಿಗೆ ತಣ್ಣಗಾಗ್ತಾ ಇದೆ ಹಿಂಗೆ ಹಾಕೊಂಡು ಬರೋದಷ್ಟೇ. ಇದರಿಂದ ಡ್ಯಾಂಡ್ರಫು, ಆಮೇಲೆ ಡ್ರೈನೆಸ್ಸು, ಸ್ಪ್ಲಿಟ್ ಎಂಡ್ಸು, ಹೇರ್ ಫಾಲು ಎಲ್ಲ ಕಮ್ಮಿ ಆಗುತ್ತೆ. ಇನ್ನು ಆಯಿಲ್ ಎಲ್ಲ ಮಾಡೋಕೆ ಗೊತ್ತು ನನಗೆ, ಅದನ್ನು ನೆಕ್ಸ್ಟ್ ತೋರಿಸ್ಕೊಡ್ತೇನೆ. ಖಾಲಿಯಾಗಿದೆ ಈ ಸತಿ ಆಯಿಲು, ಇನ್ನೂ ಮಾಡಿಲ್ಲ. ಸೊ ನಿಮಗೂ ತೋರಿಸ್ಬಿಟ್ಟು ಒಟ್ಟಿಗೆ ಮಾಡ್ಕೋಬೋದು ಅಂತ ನಾನು ಸುಮ್ಮನೆ ಇದ್ದೀನಿ.
ಇನ್ನೊಂದೇನು ಗೊತ್ತಾ, ನಾವು ಎಷ್ಟು ಕೇರ್ ಮಾಡ್ತೀವಿ ಅಷ್ಟು ನಮ್ಮ ಮನೆಯವ್ರನ್ನೂ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈಗ ಇದೆಲ್ಲ ನಾವು ಮಾಡ್ಕೊಂಡಾಗ ನಮ್ಮ ಮನೆಯವ್ರಿಗೆ ಏನಾದ್ರು ಮಾಡ್ಕೊಡೋಣ ಅಂತ ಅನ್ಸುತ್ತೆ. ಸೊ ನಾವು ಎಷ್ಟಾಗತ್ತೆ ಅಷ್ಟು ಆ್ಯಕ್ಟಿವ್ ಆಗಿರಬೇಕು, ಆ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಇದೆಲ್ಲ ವೀಕೆಂಡ್ ಟ್ರಿಪ್. ಆಫೀಸ್ಗೆ ಹೋಗೋರೆಲ್ಲ ಎಲ್ಲರೂ ಅಷ್ಟೇ, ವೀಕೆಂಡೇ ಬೆಸ್ಟ್. ಮನೇಲಿ ಎಲ್ಲರೂ ಇರ್ತಿರಲ್ಲ, ಅವಾಗೆಲ್ಲ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇದೆಲ್ಲ ಹಚ್ಕೊಂಡು ಚೆನ್ನಾಗಿರುತ್ತೆ. ಈಗಿನ ಕಾಲದಲ್ಲಿ ಎಲ್ಲರೂ ಫುಲ್ಲು ಬರೀ ಮೊಬೈಲ್ ಒಳಗಡೆ ಮುಳುಗೋಗಿರ್ತೀವಿ ಅಲ್ವಾ. ಸೊ ನಾವು ಒಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಏನಾದ್ರು ಒಂದು ಕಾರಣ ಬೇಕಲ್ಲ. ಈ ಥರ ಏನಾದ್ರು ಒಂದು ಕಾರಣ ಹುಡ್ಕೊಂಡು ಫ್ಯಾಮಿಲಿ ಟೈಮ್ ಅಂತಲೂ ಸ್ಪೆಂಡ್ ಮಾಡ್ಬೋದು. ಆ್ಯಂಡ್ ಇದರಿಂದ ನಮ್ಮ ಹೆಲ್ತ್ ಕೂಡ ಚೆನ್ನಾಗಾಗುತ್ತೆ, ಬೆನಿಫಿಟ್ಸು ಜಾಸ್ತಿ ಇರುತ್ತೆ, ಆ್ಯಂಡ್ ಫ್ಯಾಮಿಲಿಯವ್ರ ಹೆಲ್ತು ಚೆನ್ನಾಗಿರುತ್ತೆ. ಆ್ಯಂಡ್ ಅದು ನಮ್ಮ ಬಾಂಡ್ನ ಕೂಡ ಚೆನ್ನಾಗಿ ಬೆಳೆಸುತ್ತೆ ಆ್ಯಸ್ ಅ ಫ್ಯಾಮಿಲಿ. ಸೊ ಮಸಾಜ್ ಮಾಡಿ ತುಂಬ ಇಂಪಾರ್ಟೆಂಟು. ನಮ್ಮ ತಲೆ ಹಿಂದೆಗಡೆ ಹಾಕೊಡೋಕೆ ಯಾರು ಇದ್ರಿ ಅಂತ ಚೆನ್ನಾಗಿ ಅನ್ಸುತ್ತೆ. ಏನು ಮಾಡೋದು, ಬೆಳೀತಾ ಬೆಳೀತಾ ನಮ್ಮ ಕೈಯೇ ನಮಗೆಲ್ಲ. ಒಂದೊಂದ್ಸತಿ ನನ್ನ ಹಸ್ಬೆಂಡ್ ಇಟ್ಕೋತೀನಿ, ಮಾಡ್ಕೊಡಿ ಅಂತ ಮಾಡ್ಕೊಡ್ತಾರೆ. ಏನೈತಿಯಾ ಕಳ್ತಾಗೆ? ಬೇಬಿಗೆ ಹೋಗ್ಬೇಕಾ? ಹಾಕಿದ್ದೀನಲ್ಲ ಇಲ್ಲಲ್ಲ, ನೋಡು ಕಮ್ಯ ಅಲ್ಲಿ ಬೇಬಿಗೆ ಹಾಕಿ. ಚೆನ್ನಾಗಿದೆಯಾ? ಇಷ್ಟಾಗುತ್ತಷ್ಟು ಹಿಂಗೆ ಮಸಾಜ್, ಹೆಡ್ ಮಸಾಜ್ ಮಾಡಿ ಹಿಂಗೆ ತುಂಬ ಇಂಪಾರ್ಟೆಂಟು. ನಾವಿಲ್ಲಿ ಎಷ್ಟೊಂದು ಥರ ಹಾಕಿದ್ದೀವಲ್ವಾ, ಬೆಟ್ಟದ ನೆಲ್ಲಿಕಾಯಿ, ಎಣ್ಣೆ, ಹೈಬಿಸ್ಕಸ್ಸು, ಅದರದ್ದು ಫ್ಲವರು. ಆ್ಯಂಡ್ ಇದರಲ್ಲಿ ಏನು ದುಡ್ಡು ಇನ್ವೆಸ್ಟ್ಮೆಂಟೇ ಇಲ್ಲ. ಸೊ ಟೈಮ್ ಇನ್ವೆಸ್ಟ್ಮೆಂಟ್ ಇದೆ, ಒಂದು ಸ್ವಲ್ಪ ಎಫರ್ಟ್ ಹಾಕಿ. ಎಫರ್ಟ್ ಏನೂ ಇಲ್ಲ, ಎಲ್ಲ ಐಟಮ್ನ ಕಿತ್ಕೊಬಂದು ಒಳ್ಳೆ ಚಟ್ನಿ ಥರ ಆಡ್ಸಾಕೋದು, ಅದು ಬಿಟ್ರೆ ಇನ್ನೇನಿದೆ ಇದರಲ್ಲಿ. ಸೊ ತುಂಬ ಎಫರ್ಟ್ಸ್ ಕಮ್ಮಿ ಇದೆ. ಓಕೆನಾ, ಇವಾಗ ನೀಟಾಗಿ ಅಪ್ಲೈ ಆಗಿದೆ. ಸೊ ಬುಡಕ್ಕೆಲ್ಲ ಫುಲ್ ಅಪ್ಲೈ ಆಗಿದೆ, ಸ್ಕ್ಯಾಲ್ಪ್ಗಂತೂ ಫುಲ್ ಇದೆ, ಎಲ್ಲೂ ಬಿಟ್ಟಿಲ್ಲ ನಾನು. ಹಿಂಗೆ ಕೈ ಹಾಕಿದಾಗ ನೀಟಾಗಿ ಗೊತ್ತಾಗುತ್ತೆ. ನಂತರ ಸೆಲ್ಫ್ ಹಾಕ್ಕೊಳ್ಳೋರಿಗೆ ಇದೇ ಒಂದು ಟ್ರಿಕ್ಕು. ಹಿಂಗೆ ಮಸಾಜ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಅಪ್ಲೈ ಆಗಿದೆ, ಎಲ್ಲೆಲ್ಲಿ ಅಪ್ಲೈ ಆಗಿಲ್ಲ ಅಂತ. ಸೊ ಈಗ ನೋಡಿ, ಇವಾಗ ತುದಿಯಲ್ಲೇನು ಹಾಕಿಲ್ಲ ಅಲ್ವಾ, ಈಗ ಲಾಸ್ಟಲ್ಲಿ ಹಾಕ್ತೀನಿ ಮಿಕ್ಕಿರೋದು. ಆ್ಯಂಡ್ ಹೇರ್ ಕಲರ್ ಮಾಡಿಸಿದ್ದೀನಲ್ಲ, ಸೊ ಅದು ರಫ್ ಆಗಿಬಿಟ್ಟಿರುತ್ತೆ. ಈ ಥರ ಎಲ್ಲ ಕೇರ್ ಮಾಡೋದ್ರಿಂದ ನಿಮ್ಮ ಹೇರ್ ನೋಡೋ ಥರ ಇರುತ್ತೆ, ಸ್ಮೂತಾಗಿರುತ್ತೆ, ನಿಮಗೆ ಇಷ್ಟ ಆಗುತ್ತೆ ನಿಮ್ಮ ಹೇರ್ ಟೆಕ್ಸ್ಚರ್. ಆ್ಯಂಡ್ ಇದೆಲ್ಲ ಒಂದಿನಕ್ಕೆ ರಿಸಲ್ಟ್ ಕೊಡೋ ಅಂಥದ್ದಲ್ಲ. ಸೊ ಕಂಟಿನ್ಯೂಸ್ ಆಗಿ ಹಾಕ್ಕೊಂಡು ಬರ್ತಾ ಇರಬೇಕು. ಈಗ ಒಂದು ರಬ್ಬರ್ ಬ್ಯಾಂಡ್ನ ನಾನು ಪ್ಲೇಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಟೈಟಾಗಿ ಹಾಕಿದ್ದೀನಿ. ಹೇರ್ ತುದಿಗೆ ಒಂದು ಸ್ವಲ್ಪ ಹಾಕ್ಬಿಡೋಣ. ಇವಾಗ ಏನೇನಿದೆ ಒಂಚೂರು ಪರ್ವ ಏನು ಮಿಕ್ಕಿದೆ ಅದೆಲ್ಲ ತುದಿಗೆ. ಬಟ್ಟೆ ಮೇಲೆಲ್ಲ ಇದು ಸಣ್ಣ ಸಣ್ಣ ಕುದುರುತ್ತಾ ಇದೆ. ನೀವು ಹಳೆ ಬಟ್ಟೆ ಹಾಕೊಂಡು ಮಾಡೋದು ಒಳ್ಳೆಯದು. ಇನ್ನೊಂದು ಏನಂತ ಹೇಳಿದ್ರೆ, ಸ್ನಾನ ಮಾಡಬೇಕಾದ್ರೂ ಅಷ್ಟೇ ಚೆನ್ನಾಗಿ ತೊಳಿಬೇಕು. ಆಮೇಲೆ ಸ್ನಾನದಿಂದ ಆಚೆ ಬಂದಮೇಲೂ ಒಂದು ಟವಲ್ ತೊಗೊಂಡು ಒದ್ರಬೇಕು ಚೆನ್ನಾಗಿ. ಹೇರ್ ಡ್ರೈ ಆದಮೇಲೆ ಚೆನ್ನಾಗಿ ಒಂಚೂರು ಒದ್ರಬೇಕು. ಸೊ ದಟ್ಸ್ ಅ ರೀಸನ್ ಇದು ಸಂಡೇ ವರ್ಕ್ ಆ್ಯಕ್ಚುಲಿ. ಸಂಡೇನೂ ಲೆಕ್ಕ, ಮಂಡೇ ಬೆಳಿಗ್ಗೆ ಓಡಬೇಕಲ್ಲ. ಈಗ ಇದನ್ನು ಹಾಕಿದ್ದೀನಲ್ವಾ, ಇದನ್ನ ನಾವು 1 ಅವರ್ ಬಿಡೋಣ. 1 ಅವರ್ ಬಿಟ್ಟು ಹೇರ್ ವಾಶ್ ಮಾಡಿಬಿಟ್ಟು ಬಂದು ರಿಸಲ್ಟ್ ತೋರಿಸ್ತೀನಿ ನಾನು. ಇವಾಗ ಈ ಕ್ಯಾರೆಟ್ದು ಫೈಬರ್ ಏನು ಮಿಕ್ಕಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಿದ್ದೀನಿ. ನೀರು ಆ್ಯಡ್ ಮಾಡಿರೋದನ್ನ ಕರ್ಬೇವಿನ ಸೊಪ್ಪಿನ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ಕರ್ಬೇವಿನ ಸೊಪ್ಪಿಗೆ ಈ ಥರ ನಾನು ಫೈಬರ್ನ ತಂದು ಹಾಕಿರೋದ್ರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ, ಹೆಲ್ದಿಯಾಗಿರುತ್ತೆ. ಆವಾಗಲೇ ಈ ಎಲೆ ಉಳಿಸ್ಕೊಳ್ಳಿ ಅಂತ ಹೇಳಿದೆ, ನೆನಪಿದ್ಯಾ? ಸೊ ಇದೇನಕ್ಕೆ ಉಪಯೋಗಿಸ್ಕೊಳ್ಳೋಣ ಅಂದರೆ, ಇವಾಗ ಈ ಥರ ಫೇಸಿಗೆ ಅಲೋವೆರಾ ಜೆಲ್ ಸಖತ್ ಅಂದರೆ ಸಖತ್ ಒಳ್ಳೆಯದು. ಫೇಸಿಗೆ ಈ ಥರ ನೀಟಾಗಿ ಮಸಾಜ್ ಮಾಡಿ, ಜೆಲ್ಲೆಲ್ಲ ಕಂಪ್ಲೀಟಾಗಿ ಆ ಎಲೆಯಿಂದ ಡ್ರೈ ಆಗೋ ತನಕ ಎಷ್ಟಾಗುತ್ತೆ ಅಷ್ಟು ಸ್ಕಿನ್ ಮೇಲೆ ಅಪ್ಲೈ ಮಾಡಿ. ನನಗೆ ಅಂಗಡಿಯಲ್ಲಿ ಥರ ಅಲೋವೆರಾ ಜೆಲ್ಗಿಂತ ಈ ನ್ಯಾಚುರಲ್ ಅಲೋವೆರಾ ಜೆಲ್ ಹಾಕೊಳ್ಳೋಕೆ ಇಷ್ಟ. ಬಟ್ ಎಡ್ಜಸ್ ಕಟ್ ಮಾಡಬೇಕು, ಇಲ್ಲಾಂದ್ರೆ ಅದು ಎಲ್ಲೋ ಕಲರ್ ಏನೋ ಬಿಡುತ್ತಲ್ಲ, ಅದು ಆ ಜೆಲ್ಲಿಂದ ಕಡ್ತಾ ಬರುತ್ತೆ ಸ್ವಲ್ಪ. ಸೊ ಈ ಥರ ಹಿಂದೆ ಹಿಂಗೆ ತಿಕ್ನೆಸ್ ಇರುತ್ತಲ್ಲ, ಅದನ್ನ ಹೇಳ್ಕೊಂಡು ಹಾಕೊಳ್ಳೋದು ವೇಸ್ಟ್ ಆಗಲ್ಲ ಅವಾಗ.
ಕಾಣಿಸ್ತಾ ಇದೆಯಲ್ಲ, ಸೊ ನನ್ನ ಹತ್ರ ಇದೆ. ಸುಮಾರು ಒಂದು 2-3 ಸಣ್ಣ ಸಣ್ಣ ಪೀಸ್ ಇತ್ತು, ಹಚ್ಕೋತಾ ಇದ್ದೀನಿ. ಎಷ್ಟು ಹೈಡ್ರೇಟಿಂಗ್ ಆಗಿರುತ್ತೆ ಅಂದರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಡಾರ್ಕ್ ಸರ್ಕಲು, ಡಾರ್ಕ್ ಸ್ಪಾಟ್ಸು, ಆಮೇಲೆ ಈ ಪೋರ್ಸಿಂದ ಎಲ್ಲ ಬಂದಿರುತ್ತಲ್ಲ, ಅದೆಲ್ಲ ಕಮ್ಮಿ ಆಗುತ್ತೆ. ಎಲ್ಲ ಡಾರ್ಕ್ ಸ್ಪಾಟ್ಸು ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ಈ ಡಾರ್ಕ್ ಸ್ಪಾಟ್ ಮೇಲೂ ಉಜ್ಜಿ, ಹೀಗೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಆಗಲಿ, ಆಯಿತಾ. ನನ್ನ ಸ್ಕಿನ್ ಫುಲ್ಲು ಕ್ಲಿಯರ್ ಆಗಿತ್ತು. ಈಗ ರೀಸೆಂಟಾಗಿ ಇನ್ಫೆಕ್ಷನ್ ಆಗಿಬಿಟ್ಟು ಹಿಂಗಾಯಿತು, ಬಟ್ ಸ್ಟಿಲ್ ಇಟ್ಸ್ ಓಕೆ. ಏನಕ್ಕೆ ಈ ಥರ ರಬ್ ಮಾಡ್ತಾ ಇದ್ದೀನಿ ಅಂದರೆ, ನೀಟಾಗಿ ಬ್ಲಡ್ ಫ್ಲೋ ಆದರೆ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಆಯಿತು. ಇನ್ನು ಬೇಜಾನ್ ಹೋಮ್ ರೆಮಿಡೀಸ್ ಗೊತ್ತು, ಹೋಗ್ತಾ ಹೋಗ್ತಾ ಒಂದೊಂದ ಕವರ್ ಮಾಡ್ತೀನಿ. ಅದಕ್ಕೆ ನೀವು ಏನು ಮಾಡಬೇಕಂದ್ರೆ, ಫಸ್ಟು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು, ಇನ್ನೊಂದು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡೋದು ಮರಿಬೇಡಿ. ನೀವು ಲೈಕ್ ಬಟನ್ ಮೇಲೆ ಎಷ್ಟು ಕ್ಲಿಕ್ ಮಾಡ್ತೀರಾ ನಂಗೆ ಅಷ್ಟು ಖುಷಿ ಆಗುತ್ತೆ. ಬಿಕಾಸ್ ಅದೊಂದು ಅಕ್ನಾಲೇಜ್ಮೆಂಟ್ ಅಲ್ವಾ, ಹೌದು ನಾವು ನೋಡಿದ್ವಿ ಆ್ಯಂಡ್ ಹೆಲ್ಪ್ ಆಯಿತು, ನಾವು ಟ್ರೈ ಮಾಡಿದ್ವಿ ಅಂತ ಏನಾದ್ರು ಒಂದು ಕಮೆಂಟ್, ಒಂದು ಲೈಕ್ ಹೊಡೆದಾಗ ನನಗೂ ಒಂದು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ನಾನು ಈ ಥರ ಎಷ್ಟೊಂದು ಹೋಮ್ ರೆಮಿಡೀಸು, ಟಿಪ್ಸು, ಹ್ಯಾಕ್ಸ್ ಎಲ್ಲ ತೊಗೊಂಡು ನಿಮ್ಮ ಮುಂದೆ ಬಂದು ನಿಮಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ಬೋದು ಆ್ಯಂಡ್ ಹೆಲ್ಪ್ ಮಾಡ್ತಾ ಹೋಗ್ಬೋದು. ಫೇಸ್ನ ಕೂಡ ನಾನು ಹೇರ್ ವಾಶ್ ಮಾಡ್ತೀನಲ್ಲ ಆವಾಗಲೇ ನಾನು ತೊಳೆಯೋದು. ಬಿಕಾಸ್ ಜಾಸ್ತಿ ನಾನು ಹಚ್ಚಿಲ್ವಲ್ಲ, ಲೈಟಾಗಿ ಹಚ್ಚಿದ್ದೀನಲ್ಲ, ಹಂಗೆ ಡ್ರೈ ಆಗಲಿ, ಹಂಗೆ ವ್ಯಾಪ್ರೇಟ್ ಆಗಲಿ. ಆಲ್ರೆಡಿ ಅರ್ಧ ಗಂಟೆ ಹೋಗಿದೆ ನಾನು ಹಚ್ಚಿ. ಜೊತೆಗೆ ನನ್ನ ಮಗಳು ಮಧ್ಯದಲ್ಲಿ ಊಟ, ಹಾಲು ಎಲ್ಲ ಕೇಳೋದು, ಅದೆಲ್ಲ ಮುಗಿಸಿ ಬರೋ ಅಷ್ಟರಲ್ಲಿ ಅರ್ಧ ಗಂಟೆ ಆಯಿತು. ಇನ್ನು ಅರ್ಧ ಗಂಟೆ ಮುಖದ್ಮೇಲೆ ಬಿಡ್ತೀನಿ. ಬಿಟ್ಮೇಲೆ ಹೋಗ್ಬಿಟ್ಟು ಡೈರೆಕ್ಟಾಗಿ ಸ್ನಾನ ಮಾಡ್ಕೊತೀನಿ. ನಾನು ಸ್ನಾನ ಮಾಡೋದಕ್ಕೂ ಅಷ್ಟೇ ನಾರ್ಮಲಾಗಿ ಶ್ಯಾಂಪು, ಕಂಡೀಷ್ನರು, ಅದಾದಮೇಲೆ ಸೆರಮ್ ನಾನು ಯೂಸ್ ಮಾಡ್ತೀನಿ ನಮ್ಮ ಹೇರ್ನ ಡ್ಯಾಮೇಜ್ನ ಅವಾಯ್ಡ್ ಮಾಡೋಕ್ಕೆ ಅಂತ. ಸೊ ಯಾವ್ದಾದ್ರು ನೀವು ರೆಗ್ಯುಲರ್ ಏನು ಶ್ಯಾಂಪು ಯೂಸ್ ಮಾಡ್ತೀರೋ ಅದೇ ಶ್ಯಾಂಪು, ಆದಷ್ಟು ಕೆಮಿಕಲ್ ಕಮ್ಮಿ ಇರೋಂಥ ಶ್ಯಾಂಪು ಯೂಸ್ ಮಾಡಿ. ಆ್ಯಂಡ್ ನೆಕ್ಸ್ಟು ಬಂದು ಕಂಡೀಷ್ನರ್ ಹಾಕೊಳ್ಳಿ. ಕಂಡೀಷ್ನರ್ ಆದಮೇಲೆ ವಾಶ್ ಮಾಡಿ ಬಂದು ವೆಟ್ ಹೇರ್ಗೆ ಸೆರಮ್ ಯೂಸ್ ಮಾಡಿ, ಅದು ಸಖತ್ ಒಳ್ಳೆಯದು. ಆ್ಯಂಡ್ ನಿಮ್ಮದು ಕೂದಲು ಯಾವಾಗಲೂ ನೀಟಾಗಿ ಹೈಡ್ರೇಟೆಡ್ ಆಗಿ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಈ ಫೇಸ್, ಸೊ ಸ್ನಾನ ನಾರ್ಮಲಾಗಿ ನಾನು ಫೇಸ್ ವಾಶ್ ಹಾಕಿನೇ ಫೇಸ್ ಪ್ಯಾಕ್ನ ನಾನು ಕ್ಲೀನ್ ಮಾಡೋದು. ನಂಗೆ ಹಂಗೆ ಕ್ಲೀನ್ ಮಾಡೋಕ್ಕೆ ಇದನ್ನು ಇಷ್ಟ ಆಗಲ್ಲ. ಒಂಥರ ನನಗೆ ಜೆಲ್ ಥರ ಎಲ್ಲ ಸ್ಟಿಕ್ಕಿ ಥರ ಇದೆ. ನಂಗೆ ನೀಟಾಗಿ ಹೋಗಿರಬೇಕು, ಫೋಮ್ ಬಂದು ನೀಟಾಗಿ ಎಲ್ಲ ಕ್ಲಿಯರ್ ಆಗಿರ್ಬೇಕು ನಂಗೆ ಸ್ಕಿನ್ನು, ಆವಾಗಲೇ ನಂಗೆ ಇಷ್ಟ ಆಗುತ್ತೆ. ಮಾಯ್ಶ್ಚರೈಸರ್ ಹಾಕ್ಕೊಂಡು ನಾನು ಸ್ಕಿನ್ನ ಬಿಡ್ತೀನಿ. ಇವತ್ತು ಹೆಂಗಿದ್ರು ಎಲ್ಲೂ ಹೊರಗಡೆ ಹೋಗೋ ಪ್ಲಾನ್ ಇಲ್ಲ. ಸೊ ಯೂಶಲಿ ಈ ಥರ ಹೇರ್ ಕೇರು, ಸ್ಕಿನ್ ಕೇರ್ ಎಲ್ಲ ಮಾಡಿದ್ಮೇಲೆ ಇಮಿಡಿಯೇಟಾಗಿ ಸನ್ಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಇಷ್ಟೊತ್ತಂಗ ನಿಮ್ಮ ಸ್ಕಿನ್ನ ಇಷ್ಟೊಂದು ಟ್ರೀಟ್ ಮಾಡಿಬಿಟ್ಟು ಇಮಿಡಿಯೇಟಾಗಿ ಸನ್ಗೆ ಹೋದರೆ ಸನ್ ಡ್ಯಾಮೇಜ್ ಆಗೋದು ಜಾಸ್ತಿ ಇರುತ್ತೆ. ಸೊ ಇಮಿಡಿಯೇಟಾಗಿ ಹೋಗಬೇಡಿ. ಈಚೆ ಹೋಗೋ ಪ್ಲ್ಯಾನ್ ಇದ್ರೂ ಕವರ್ ಮಾಡ್ಕೊಂಡು ಹೋಗಿ. ಇಲ್ಲ ಅಂತ ಹೇಳಿದ್ರೆ ಸಂಜೆ ಹೊತ್ತು ಮಾಡಿ ಇದನ್ನು ಬೆಳಗ್ಗೆ ಎದ್ಬಿಟ್ಟು ಆರಾಮಾಗಿ ಓಡಾಡ್ಕೊಳ್ಳಿ. ಇದು ಒಳ್ಳೆ ಐಡಿಯಾ ಆ್ಯಕ್ಚುಲಿ. ನಾನು ಯೂಶಲಿ ಹಂಗೆ ಮಾಡೋದು. ಇವತ್ತು ಸ್ವಲ್ಪ ಟೈಮ್ ಇತ್ತು, ಹೆಂಗಿರೋ ಹೊರಗಡೆ ಹೋಗ್ತಾ ಇಲ್ಲ ಅನ್ನೋ ಗ್ಯಾರಂಟಿ ಮೇಲೆ ಸೊ ನಾನು ಮಧ್ಯಾಹ್ನ ಮೇಲೆ ಕೂತಿದ್ದೀನಿ. ಅದಕ್ಕೇನೆ ಈಗ ಮಧ್ಯಾಹ್ನ ಮೇಲೆ ಕೂತಿರೋದ್ರಿಂದ ನಾನು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ಸಂಜೆ ಆಗುತ್ತೆ. ಸೊ ಸಣ್ಣ ಅಂತೂ ಇರಲ್ಲ. ಸೊ ಆರಾಮಾಗಿ ನಾನು ಓಡಾಡ್ಕೊಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಸೊ ಸ್ನಾನ ಮಾಡಿ ಬಂದೆ. ಇವಾಗ ನೋಡಿ ಸ್ಕಿನ್ ಯಾವ ಥರ ಆಗಿದೆ ಅಂತ. ಸಖತ್ತು ಬ್ರೈಟ್ ಆಗಿ ಫೇರ್ ಆಗಿ ಶೈನಿಂಗ್ ನೋಡಿ. ನಾನು ಇನ್ನೂ ಸ್ಕಿನ್ಗೆ ಏನು ಅಪ್ಲೈ ಮಾಡಿಲ್ಲ. ಆ್ಯಕ್ಚುಲಿ ನಂಗೆ ಡಾರ್ಕ್ ಸರ್ಕಲ್ ಇಲ್ಲ, ಬಟ್ ಇದು ಕಾಜಲ್ ಹಚ್ಬಿಟ್ರೆ ಒಂದೆರಡು ದಿನ ಈ ಥರ ಕಪ್ಪಾಗಿ ಕಾಣುತ್ತೆ. ಆ್ಯಂಡ್ ದಟ್ ಇಸ್ ಫೈನ್, ಏನಾಗಲ್ಲ. ಇನ್ನೊಂದೆರಡು ದಿನ ಹೋದ್ರೆ ಸರಿ ಹೋಗುತ್ತೆ. ಅದಕ್ಕೆ ಕಾಜಲ್ ಹಚ್ಚೋದು ಬೇಜಾರು ನನಗೆ. ಸೊ ಈ ಥರ ಕಾಣುತ್ತೆ ನಿಮ್ಮ ಸ್ಕಿನ್. ಡೈಲಿ ಮೇಂಟೈನ್ ಮಾಡಿದ್ರೆ, ಒಂದಿನ ಮಾಡಿದ್ರೆ ಅಲ್ಲ, ಡೈಲಿ ಮೇಂಟೈನ್ ಮಾಡಬೇಕು. ಡೈಲಿ ಮೇಂಟೈನ್ ಇನ್ ದ ಸೆನ್ಸ್ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲ ಅವಾಗ ಸೆಲ್ಫ್ ಕೇರ್ ಎಲ್ಲ ಹಿಂಗೆಲ್ಲ ಹಚ್ಕೋಬೇಕು. ಸಿಂಪಲ್ ಮನೇಲಿರೋ ಸಾಮಾನುಗಳು ಹಚ್ಕೊಂಡ್ರು ಓಕೆ. ಆ್ಯಂಡ್ ಮೇಯ್ನಾಗಿ ನೀವು ತಗೊಳ್ಳೋ ಆಹಾರ, ಈಗ ಜ್ಯೂಸ್ ತೋರಿಸೋದ್ನಲ್ಲ ಅದೇ ಮೇನ್. ನನ್ನ ವೆಟ್ ಹೇರ್ ಈ ಥರ ಇದೆ, ಬಟ್ ಸಖತ್ ಶೈನಿ ಕಾಣ್ತಾ ಇದೆ ಆಲ್ರೆಡಿ. ನಾನು ಇನ್ನೂ ಸೆರಮ್ ಕೂಡ ಹಚ್ಚಿಲ್ಲ. ಸೊ ಈ ಒದ್ದೆ ತಲೆಗೆ ನಾನು ಸೆರಮ್ ಹಚ್ತೀನಿ. ಈಗ ಹೋಗ್ಬಿಟ್ಟು ಸೆರಮ್ ಹಚ್ಬಿಟ್ಟು ನಾನು ಹೇರ್ ಡ್ರೈ ಆದಮೇಲೆ ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ. ಆ್ಯಸ್ ಆಫ್ ನೌ ವೆಟ್ ಹೇರ್ ಈ ಥರ ಕಾಣ್ತಾ ಇದೆ. ಫೇಸ್ಗೆ ಒಂಚೂರು ಮಾಯ್ಶ್ಚರೈಸರು ಮತ್ತು ಕಾಂಪ್ಯಾಕ್ಟ್ ಹಾಕಿದ್ದೀನಿ ಅಷ್ಟೇ. ನಾನು ಫೌಂಡೇಶನ್ ಕೂಡ ಹಾಕಿಲ್ಲ. ಸೊ ದಿಸ್ ಇಸ್ ಹೌ ಮೈ ಫೇಸ್ ವಿಲ್ ಲುಕ್ ವಿತ್ ಓನ್ಲಿ ಮಾಯ್ಶ್ಚರೈಸರ್ ಆ್ಯಂಡ್ ಸುಮ್ಮನೆ ಕಾಂಪ್ಯಾಕ್ಟ್ ಪೌಡರ್ ಅಥವಾ ನಾರ್ಮಲ್ ವೈಟ್ ಪೌಡರ್ ಆಲ್ಸೋ. ಆ್ಯಂಡ್ ನೂಡ್ ಕಲರ್ ಇದು ಹಾಕಿದ್ದೀನಿ ನಾನು, ಲಿಪ್ ಶೇಡು ಆ್ಯಂಡ್ ಐಬ್ರೋಸ್ ಒಂಚೂರು ನಾನು ಡ್ರಾ ಮಾಡಿದ್ದೀನಿ. ಸೊ ಇದು ನನ್ನ ನ್ಯಾಚುರಲ್ ಲುಕ್ಕು, ನಾರ್ಮಲ್ ಲುಕ್ಕು. ಆ್ಯಂಡ್ ಇದು ಸೆರಮ್ ಆಗ್ತಾಯಿದೆ. ನಾನು ಅನ್ಕೊಂಡೆ ನಿಮ್ಗೆ ತೋರಿಸ್ಬಿಡೋಣ ಅಂತ. ನಾನಿಲ್ಲಿ ಯೂಸ್ ಮಾಡ್ತಿರೋದು ಲಾರಿಯಲ್ದು ಎಕ್ಸ್ಟ್ರಾಡಿನರಿ ಆಯಿಲ್ ಸೆರಮು. ಸೊ ಇದನ್ನು ನಾನು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಎಷ್ಟು ವರ್ಷ ಅಂದರೆ ನಾನು ಹೊಸದಾಗಿ ಬೆಂಗಳೂರು ಬಂದಾಗ ಒಂದು 8-10 ವರ್ಷದಿಂದ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಸೊ
ನನಗೆ ಇದು ಯಾವಾಗಲೂ ಚೆನ್ನಾಗಿ ಅನಿಸಿದೆ. ಆ್ಯಂಡ್ ಅಲ್ಲಿ ಬೇಸಿಕ್ ಲೈಟಾಗಿ ಇಲ್ಲಿ ಈ ಥರ ಟ್ರಾನ್ಸ್ಪರೆಂಟು ಹಿಂಗೆ ಹಾಕೊತೀನಿ. ಆ್ಯಂಡ್ ಇದು ಮಾಡಿದಾಗ ಸುಮ್ಮನೆ ಒಂದು ಶೈನ್ ಕೊಡುತ್ತೆ ಅಷ್ಟೇ. ಇದು ಜಾಸ್ತಿ ಹಾಕ್ಬಾರ್ದು, ಮೇಲೆಲ್ಲ ಹಾಕ್ಬಾರ್ದು, ಆಮೇಲೆ ಕೂದಲು ಒಳ್ಳೆ ಎಣ್ಣೆ ಥರ ಫೀಲ್ ಆಗುತ್ತೆ. ಆಲ್ಮೋಸ್ಟ್ ಖಾಲಿಯಾಗಿ ಹೋಗ್ತಾ ಇದೆ, ಇನ್ನೇನು ಎಂಟಲ್ಲಿದೆ. ಇದನ್ನು ಹಿಂಗೆ ರಬ್ ಮಾಡಿ ಹಿಂಗೆ ಅಷ್ಟೇ. ತುದಿಯಲ್ಲಿ ಎಷ್ಟು ಹಾಕ್ತೀರೋ ಅಷ್ಟು ಒಳ್ಳೇದು, ಅವಾಗ ರಫ್ ಇರೋದು ಕಾಣಲ್ಲ ಅಷ್ಟೇ. ಒಂದ್ಸತಿ ಹೇರ್ ಡ್ರೈ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾನು ಹೇರ್ ಡ್ರೈಯರ್ ಎಲ್ಲ ಯೂಸ್ ಮಾಡಲ್ಲ ಹೇರ್ಗೆ. ನಾನು ಹೇಳಲಿಲ್ವಾ, ಅದೊಂಚೂರು ರೆಸಿಡ್ಯೂ ಕಾಣಿಸುತ್ತೆ ಇರುತ್ತೆ ಅಂತ. ಕೂದಲು ಒದ್ದೆಲ್ಲಿ ಒದ್ರಬೇಡಿ, ಒಳ್ಳೇದಲ್ಲ, ಕೂದಲು ಕಟ್ಟಾಗುತ್ತೆ. ಸೊ ಹಿಂಗೆ ಲೈಟಾಗಿ ಒದ್ರಂಗಿದ್ರೆ ಒದ್ರಿ, ಬಟ್ ಜೋರಾಗಿ ಒದ್ರಕ್ಕೆ ಹೋಗ್ಬೇಡಿ. ಇಲ್ಲ ಅಂತ ಹೇಳಿದ್ರೆ ಕೂದಲು ಹಾರದ ಮೇಲೆ ಆವಾಗಲೇ ಒದ್ರಿ, ಏನೂ ಆಗಲ್ಲ. ಸರಿನಾ? ನಾನು ಇಷ್ಟೇ ಸರಮ್ ಹಾಕಿದ್ದು, ಲೈಟಾಗಿ ಇನ್ನೊಂದು ಚೂರು ಹಾಕೋಣ ಹಿಂದಾಗಿರೋ ಕೂದಲಿಗೆ ಇಷ್ಟೇ. ಆ್ಯಂಡ್ ಸ್ಮೆಲ್ ಸಕ್ಕತ್ತಾಗಿ ಅನ್ಸುತ್ತೆ. ನಮ್ಮ ಅತ್ತೆಗೆ ಈ ಸ್ಮೆಲ್ ಇಷ್ಟ ಆಯ್ತು. ಅವಾಗ ನಾನು ಈ ಥರ ಹಚ್ಕೊಂಡು ಬಂದಾಗ ಏನಾಕಿದ್ಯಾ ಅಂತ ಬಂದು ನನ್ನ ತಲೆ ಎಲ್ಲ ಸ್ಮೆಲ್ ಮಾಡ್ತಿರ್ತಾರೆ. ಅವ್ರಿಗೆ ನಾನು ಏನೇನೋ ಹಾಕೋದೆಲ್ಲ ಅವ್ರಿಗೆ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟ. ಅದಕ್ಕೆ ನಾನು ಅವ್ರಿಗೂ ತಗೊಡ್ತಾ ಇರ್ತೀನಿ. ಅದೇ ತೆಗಿಸ್ಕೋತಾರೆ, ಏನೂ ಹಾಕೊಳ್ಳಲ್ಲ. ಏನು ಮಾಡೋದು, ಏಜ್ ಆಗಿದೆ ಅಲ್ವಾ, ಅವ್ರಿಗೆ ಇನ್ಫೀರಿಯಾರಿಟಿ ಇರುತ್ತೆ, ಏನಾರು ಅನ್ಕೊಂಡ್ಬಿಡ್ತಾರೆ ಜನ ಅಂತ ಅಥವಾ ಏನೇನೋ ಯೋಚನೆ. ಅದಕ್ಕೆ ನನ್ನ ಜೊತೆ ಇರ್ಬೇಕಾದ್ರೆ ಮಾತ್ರ ಹಾಕೋತಾರೆ. ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಫ್ಲೋಯಿ. ಓಕೆನಾ? ಒಣಗಿದ್ಮೇಲೆ ಮತ್ತೆ ಬರ್ತೀನಿ, ಮತ್ತೆ ತೋರಿಸ್ತೀನಿ. ಸೊ ನನ್ನ ಕೂದಲು ಇವಾಗ ಒಣಗಿದೆ. ಇಲ್ಲಿ ನೋಡಿ ಯಾವ ಥರ ಇದೆ ಅಂತ. ಶೈನ್ ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇಲ್ಲಿ ಒಂದು ಲೈನ್ ಬರುತ್ತೆ ಶೈನು. ಆ್ಯಂಡ್ ಸಿ ಇಟ್ ಈಸ್ ಆಲ್ಸೋ ಸ್ಮೂತ್, ಸಖತ್ ಸ್ಮೂತ್ ಆಗಿದೆ. ಆ್ಯಂಡ್ ಫುಲ್ ಶೈನಿ ಇದೆ. ಡ್ಯಾಂಡ್ರಫ್ ಕೂಡ ಕಮ್ಮಿ ಆಗಿದೆ. ಸೊ ಲೈಟಾಗಿ ಏನು ಸ್ಕ್ಯಾಲ್ಪಲ್ಲಿ ಇರುತ್ತೆ ಅದು ಕೂಡ ಕಾಣ್ತಾ ಇಲ್ಲ. ಸೊ ದಿಸ್ ಇಸ್ ಹೌ ದ ಫೈನಲ್ ಲುಕ್ ವಿಲ್ ಬಿ. ಬಟ್ ಇದನ್ನ ಕನ್ಸಿಸ್ಟೆಂಟಾಗಿ ಮಾಡ್ತಾ ಇರಬೇಕು. ವಾರದಲ್ಲಿ 2 ದಿನ 3 ದಿನ ಸೇಮ್ ಮಾಡಿಲ್ಲ ಅಂತ ಹೇಳಿದ್ರು ಡಿಫ್ರೆಂಟ್ ಹೇರ್ ಕೇರ್ನ ಮಾಡ್ತಾ ಇರಬೇಕು. ಆಯಿಲಿಂಗು ಇಲ್ಲ ಅಂತ ಹೇಳಿದ್ರೆ ಬೇರೆ ಮಾಸ್ಕು. ಸೊ ನಾನು ಎಷ್ಟಾಗುತ್ತೆ ಅಷ್ಟು ಮಾಸ್ಕ್ಗಳು ನಾನು ಯಾವ್ದೆಲ್ಲ ಯೂಸ್ ಮಾಡ್ತೀನಿ ಅದೆಲ್ಲ ನಾನು ತೋರಿಸ್ತಾ ಹೋಗ್ತೀನಿ ಪ್ರತಿಯೊಂದು ಹೊಸ ವೀಡಿಯೋಲಿ. ಸೊ ಸ್ಟೇ ಟ್ಯೂನ್ಡ್. ಆ್ಯಂಡ್ ಎಲ್ಲ ಸಿಂಪಲ್ ಆಗಿರುತ್ತೆ, ಅಷ್ಟೊಂದು ಕಾಂಪ್ಲಿಕೇಟೆಡ್ ಆಗಿ ಏನಿರಲ್ಲ. ಎಷ್ಟಾಗುತ್ತೆ ಅಷ್ಟು ಸಿಂಪ್ಲಿಫೈ ಮಾಡಿ ಈಸಿಯಾಗಿ ಮನೇಲಿ ಮಾಡ್ಕೊಳ್ಳೋದನ್ನ ಫೋಕಸ್ ಮಾಡಿ ನಾನು ತೋರಿಸ್ತಾ ಹೋಗ್ತೀನಿ. ಆ್ಯಂಡ್ ಹೆಲ್ದಿಯಾಗಿ ಇಟ್ಕೋಬೋದು ನಿಮ್ಮ ಹೇರ್ನ. ಈ ಥರ ನಾನು ಮೊದಲು ಹೇಳ್ದಂಗೆ ಒಂದು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಆದರೆ ಇನ್ನೊಂದು ನಾವೇನು ಆಹಾರ ತಗೋತೀವಿ ಹೊಟ್ಟೆಗೆ ಅದು ಸಖತ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದ್ರ ಮೇಲೂ ಫೋಕಸ್ ಮಾಡಿ, ಬರೀ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮೇಲೆ ಫೋಕಸ್ ಮಾಡಬೇಡಿ, ಅಷ್ಟೊಂದು ಹೆಲ್ಪ್ ಆಗಲ್ಲ. ಒಂದು ಲೆವೆಲ್ ಹೆಲ್ಪ್ ಆಗುತ್ತೆ. ಸಿ 20% ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಹೆಲ್ಪ್ ಆದರೆ 80% ನಿಮಗೆ ಒಳ್ಳೆ ರಿಸಲ್ಟ್ ಬರೋದೆ ಏನು ಹೇಳ್ತಾರೆ, ನೀವು ಫುಡ್ ಏನು ತಗೋತೀರಾ ಅದ್ರ ಮೇಲೆ, ಹೆಲ್ದಿ ಲೈಫ್ ಸ್ಟೈಲ್ ಮೇಲೆ. ಆಯಿತಾ? ನಿಮ್ಮ ಸ್ಕಿನ್ ಆಗಲಿ ಹೇರ್ ಆಗಲಿ ಮೇಯ್ನಾಗಿ ನೀವು ಫುಡ್ ಲೈಫ್ ಸ್ಟೈಲ್ ಹೇಗಿದೆ ಅದ್ರ ಮೇಲೆ, ನಿಮ್ಮ ಡಯಟ್ ಹೇಗಿದೆ ಅದ್ರ ಮೇಲೇ ಎಲ್ಲನೂ ಡಿಪೆಂಡ್ ಆಗಿರೋದು. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಐ ಹೋಪ್ ಯು ಲೈಕ್ ದ ವಿಡಿಯೋ. ಆ್ಯಂಡ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಇನ್ನೂ ಜಾಸ್ತಿ ವಿಡಿಯೋಸ್ ಮಾಡಬೇಕು ಅಂತ. ಹಾಗೆ ಒಂದು ಕಮೆಂಟ್ ಡ್ರಾಪ್ ಮಾಡಿ, ಟ್ರೈ ಮಾಡಿಬಿಟ್ಟು ಕಮೆಂಟ್ ಡ್ರಾಪ್ ಮಾಡಿ. ಇಲ್ಲ ಟ್ರೈ ಮಾಡೋಕೆ ಹೋಗ್ತಾ ಇದ್ರೆ ಕಮೆಂಟ್ ಡ್ರಾಪ್ ಮಾಡಿ. ಒಟ್ಟಿನಲ್ಲಿ ಕಮೆಂಟ್ ಡ್ರಾಪ್ ಮಾಡಿ ಇದು ಹೆಲ್ಪ್ ಆಯಿತು ಅಂತ. ಫ್ಯೂಚರಲ್ಲಿ ಟ್ರೈ ಮಾಡ್ತೀರಾ ಅಂದರೆ ಅದಕ್ಕೂ ಕಮೆಂಟ್ ಹಾಕಿ, ಆಯಿತಾ? ಸೊ ದಟ್ ನನಗೂ ಮೋಟಿವೇಶನ್ ಸಿಕ್ಕತ್ತೆ. ಓಕೆ, ಅವ್ರಿಗೆ ಹೆಲ್ಪ್ ಆಗ್ತಾ ಇದೆ, ನಾನು ಜಾಸ್ತಿ ನಾನು ಏನೇನು ಯೂಸ್ ಮಾಡ್ತೀನಿ ಅದೆಲ್ಲ ತೊಗೊಬಂದು ವಿಡಿಯೋ ಮಾಡಿ ಅವ್ರಿಗೆ ತೋರಿಸ್ಬೇಕು. ಸೊ ದಟ್ ಅದು ಹೆಲ್ಪ್ ಆಗುತ್ತೆ ನಿಮಗೆಲ್ಲ ಅಂತ ನನಗೂ ಒಂದು ಮೋಟಿವೇಶನ್ ಬರುತ್ತೆ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.